50 ವರ್ಷದ ಅಂಕಲ್ ಹಿಂದೆ ಹೋಗಿ ಮದುವೆಯಾಗಿದ್ದ ಯುವತಿ ಕರಿಷ್ಮಾ ವಾಪಸ್ ಮನೆಗೆ ಬಂದಿದ್ದಾಳೆ. ಹುಬ್ಬಳ್ಳಿ ನಿವಾಸಿ ಕರಿಷ್ಮಾಳನ್ನ 50 ವರ್ಷದ ಪ್ರಕಾಶ್ ಪ್ರೀತಿ ಹೆಸರಲ್ಲಿ ಕರೆದುಕೊಂಡು ಹೋಗಿದ್ದ. ಸದ್ಯ ಈಗ ಯುವತಿ ವಾಪಸ್ ಬಂದಿದ್ದು ಬಲವಂತವಾಗಿ ನನ್ನ ಜೊತೆ ಮದುವೆ ಆಗಿದ್ದಾರೆ ಅಂತ ಹುಡುಗಿ ಆರೋಪ ಮಾಡಿದ್ದಾರೆ. ನನಗೆ ಕಿರುಕುಳ ಕೊಟ್ಟಿದ್ದಾರೆ, ತಪ್ಪಿಸಿಕೊಂಡು ನನ್ನ ತಂದೆ ತಾಯಿ ಇರುವಲ್ಲಿಗೆ ಬಂದಿರುವೆ ಅಂತ ಹುಡುಗಿ ಹೇಳಿಕೊಂಡಿದ್ದಾಳೆ. ತಗೊಂಡು ಹೋಗಿ ಕಾಲ್ ಮಾಡಿ ನನಗೆ ಫೋರ್ಸ್ ಮಾಡಿ ನನಗೆ ಕರೆದಿದ್ದ ಸರ್. ಹೋಟೆಲ್ಗೆ ಬಾ, ನಿನ್ನ ಜೊತೆ 5 ನಿಮಿಷ ಮಾತಾಡ್ಬೇಕಂತ ಧಮಕಿ ಕೊಟ್ಟಿದ್ದ ಸರ್. ಅಲ್ಲೇ ನನಗೆ ಜ್ಯೂಸ್ ಕುಡಿಸಿ ನನಗೆ ಏನೋ ಜ್ಯೂಸ್ನಾಗ ಹಾಕಿ ನನಗೆ ಬೇಷೋದು ಮಾಡಿ ನನಗೆ ಯಾವ ಊರ್ನಾಗ ತೊಗೊಂಡು ಹೋಗಿದ್ದ ಅದೂ ಗೊತ್ತಿಲ್ಲ ಸರ್. ನನಗೆ ಫೋರ್ಸ್ ಮಾಡಿ ಮದ್ವೆ ಮಾಡಿ ನನಗೆ ಜಗ್ಕೊಂಡು ತೊಗೊಂಡು ಹೋಗಿದ್ದ. ನನ್ನ ಮೈಂಡ್ ಬ್ರೈನ್ ವಾಶ್ ಮಾಡಿ ನನ್ನೆಲ್ಲ ಇದು ಎಜುಕೇಷನ್ನು ಸ್ಪಾಯ್ಲ್ ಮಾಡಿದ್ದ, ನನ್ನ ಲೈಫ್ ಸ್ಪಾಯ್ಲ್ ಮಾಡಿ ನನಗೆಲ್ಲ ಇದು ಮಾಡಿದ್ದ. ಅವ್ನಿಗೆ ಈಗ FIR ಮಾಡಬೇಕಂತ ಇದು ಮಾಡಿಕೊಂಡು ನಾನು ಈಗ ಬಂದಿದ್ದೆ. ಡಿಕೆಶಿ ರಾಜಣ್ಣ ನಡುವಿನ ಜಟಾಪಟಿ ವಿಚಾರದ ಬಗ್ಗೆ ವಿಧಾನಸೌಧದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ನಾನೇನು ವಿವಾದಾತ್ಮಕ ಹೇಳಿಕೆಯನ್ನ ನೀಡಲ್ಲ, ಅವರವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ, ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಎಂದಿದ್ದಾರೆ. ನಾನು ಕಾಂಟ್ರವರ್ಸಿ ಮಾತಾಡಕ್ಕೆ ಹೋಗಲ್ಲ, ಅವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಅಭಿಪ್ರಾಯ ಹೇಳಿದ್ದಾರೆ, ರಾಜಣ್ಣ ಅವರ ಅಭಿಪ್ರಾಯ ಹೇಳಿದ್ದಾರೆ. ಹೈಕಮಾಂಡ್ನವರು ಅಂತಿಮವಾಗಿ ತೀರ್ಮಾನ ಮಾಡೋರು. ಅವರೇನು ತೀರ್ಮಾನ ಮಾಡ್ತಾರೆ ಅದು ಅಪ್ಲಿಕಬಲ್ ಟು ಆಲ್. ಅವರ ಅಭಿಪ್ರಾಯಗಳನ್ನು ಕೇಳ್ತೀವಿ, ಅವರ ಸಲಹೆಗಳನ್ನು ಕೇಳ್ತೀವಿ. ಅದು ಎಲ್ಲರ ಅಭಿಪ್ರಾಯನೂ ಕೇಳೋಕ್ಕಾಗಲ್ಲ. ಚರ್ಚೆ ಮಾಡಿದ್ದೀವಿ, ಕೆಲವರು ಅಭಿಪ್ರಾಯಗಳು ಕೊಟ್ಟಿದ್ದಾರೆ, ಕೆಲವರು ಲಿಖಿತ ಮೂಲಕ ಅದರ ಬಗ್ಗೆ. ಎಐಸಿಸಿ ನಾಯಕರ ಹೆಸರು ದುರುಪಯೋಗ ಆಗ್ತಾ ಇದೆ ಎಂಬ ರಾಜಣ್ಣ ಹೇಳಿಕೆಗೆ ಡಿಕೆ ಸುರೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜಣ್ಣಗೆ ಡಿಕೆಶಿಯವರ ಮೇಲೆ ಪ್ರೀತಿ ಗೌರವ ಜಾಸ್ತಿ, ಅದಕ್ಕಾಗಿ ಅವರು ಆಗಾಗ ಮಾತನಾಡ್ತಾರೆ. ಬಂಡೆ ಕೆತ್ತಿದರೆ ಆಕೃತಿಯಾಗುತ್ತೆ ಅಂತ ಡಿಕೆಶಿ ಹೇಳಿಲ್ವಾ? ಪೆಟ್ಟು ಬಿದ್ದಾಗಲೇ ಬಂಡೆ ಶಿಲೆ ಆಗೋದು. ಎಷ್ಟು ಪೆಟ್ಟು ತಟ್ಟುತ್ತಾರೆ ತಟ್ಟಲಿ ಎಂದಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಕುಣಿಗಲ್ ಶಾಸಕ ಎಚ್.ಡಿ. ರಂಗನಾಥ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಗೌರವ ಜಾಸ್ತಿ, ಅದಕ್ಕೆ ಆ ರೀತಿ ಹೇಳಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳನ್ನು, AICC ಅಧ್ಯಕ್ಷರನ್ನ, ಇಲ್ಲ ನಮ್ಮ ಉಸ್ತುವಾರಿಗಳನ್ನ ಕೇಳಬೇಕು. ಅವಾಗವಾಗ ಹೇಳ್ತಾ ಇರ್ತಾರಲ್ಲ, ಬಂಡೆ ಕೆತ್ತಿದ್ರೆ ಆಕೃತಿ ಆಗುತ್ತೆ, ಪೆಟ್ಟು ಬಿದ್ದಾಗೆಲ್ಲನೂ ಅದು ಒಂದು ಶಿಲೆ ಆಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ. ಎಷ್ಟೆಷ್ಟು ತಟ್ತಾ ಇರಲಿ, ಅದು ಪಕ್ಷ ತೀರ್ಮಾನ ತಗೊಳ್ತದೆ. ಅವ್ರು ಕೊಂಬಿದೆಯಾ ಇಲ್ವಾ ಅಂತ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ಎಲ್ಲ ಅವ್ರಿಗೆ ಪ್ರೀತಿ ಜಾಸ್ತಿ ಆದಾಗ ಹಿಂಗೆ ಮಾತಾಡ್ತಾ ಇರ್ತಾರೆ. ಒಬ್ಬ ಕಾರ್ಯಕರ್ತನಾಗಿ ಕಾಂಗ್ರೆಸ್ಸಿನಲ್ಲಿ ಬಹಳಷ್ಟು ಜನ ತ್ಯಾಗ ಮಾಡಿ ರಾತ್ರಿ ಆಗಲೂ ಊಟ ನಿದ್ದೆ ಇಲ್ಲದಲೆ ಪಕ್ಷವನ್ನು ಸರ್ಕಾರವನ್ನು ತರಲಿಕ್ಕೆ ಹೋರಾಟ ಮಾಡಿರೋಂಥ ಕಾರ್ಯಕರ್ತರಿಗೆ ನೋವಾಗಂಥ ಮಾತುಗಳು ಆಡಬಾರ್ದು. ಎಷ್ಟೊಂದು ಜನ ಕಾಂಗ್ರೆಸ್ ಪಕ್ಷವನ್ನು ವರ್ಷಾನುಗಟ್ಟಲೆಗಳಲ್ಲಿ ಭಾಳಷ್ಟು ಪ್ರಯತ್ನ ಮಾಡಿ ಸರ್ಕಾರವನ್ನು ತರಲಿಕ್ಕೆ ದುಡಿದಿದ್ದಾರೆ. ಅಂತ ದುಡಿದಂಥ ಒಬ್ಬ ಕಾರ್ಯಕರ್ತರಿಗೆ ಈ ಮಾತುಗಳು ನೋವು ತರೋಂಥ ಮಾತು ಅಂತ ನಾನು ಅನ್ಕೋತೇನೆ. ಹಾಗಾಗಿ ಅವರೆಲ್ಲ ದೊಡ್ಡವರಿದ್ದಾರೆ, ಅವ್ರಿಗೆ ಹೇಳೋಷ್ಟು ನಾವೆಲ್ಲ ದೊಡ್ಡವರಲ್ಲ. ಪ್ರತಿಯೊಂದು ಹಂತದಲ್ಲೂ ನಾವು ಏನೇ ಸಮಸ್ಯೆಗಳಿದ್ರೂ ಸಹ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಎಲ್ಲ ರೀತಿಯಲ್ಲೂ ಸ್ಪಂದಿಸುವಂಥ ಸಂತೋಷ ಇದೆ. ಪಕ್ಷ ಈ ಥರ ಹೋಗ್ತಿರೋಂಥದ್ರಲ್ಲಿ ಇಂಥ ಹಗುರವಾದಂಥ ಹೇಳಿಕೆಗಳು ತರವಲ್ಲ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಕಾರ್ಯಕರ್ತರಿಗೆ ನೋವಾಗಂಥದ್ದು, ಸಾರ್ವಜನಿಕರಿಗೆ ನೋವಾಗಂಥ ಹೇಳಿಕೆಗಳು ಕೊಡದಲೆ ಇವತ್ತು ಏನು ಹೈಕಮಾಂಡ್ ಅವರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ ಅಂತ ಇದೆ, ಅದರ ಒಂದು ಚೌಕಟ್ಟಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು ಅನ್ನೋದು ನನ್ನ ಆಸೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷರಿಗೆ 2 ಕೊಂಬಿಲ್ಲ ಅಂತ ರಾಜಣ್ಣ ಹೇಳಿರೋದು ಸರಿಯಾಗಿದೆ ಅಂತ ಜಿಸಿ ಚಂದ್ರಶೇಖರ್ ಹೇಳಿದ್ದಾರೆ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ರಾಜಣ್ಣ ಹೇಳಿಕೆಯನ್ನ ಸ್ವಾಗತ ಮಾಡ್ತೇನೆ. ಅವರು ನನ್ನ ಒಳ್ಳೆಯದಕ್ಕೆ ಹೇಳಿದ್ದಾರೆ. ನಾನು ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ಘನತೆ ತರುವ ನಿಟ್ಟಿನಲ್ಲಿ ಹೆಚ್ಚು ಮಾತನಾಡಲ್ಲ ಅಂದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರನ್ನ ಕೆಳಗಿಳಿಸಲೇಬೇಕೆಂಬ ಹಠ ನಮಗಿಲ್ಲ. ಹೈಕಮಾಂಡ್ ಬಳಿ ನಮ್ಮದು ರಿಕ್ವೆಸ್ಟ್ ಮಾತ್ರ ಅಂತ ಡಿಕೆಶಿಗೆ ಪರೋಕ್ಷವಾಗಿಯೇ ಸಚಿವ ಸತೀಶ್ ಜಾರಕಿಹೊಳಿ ಟಾಂಗ್ ಕೊಟ್ಟಿದ್ದಾರೆ. ಈ ಕುರಿತು ಮಂಗಳೂರಿನಲ್ಲಿ ಮಾತನಾಡಿದ ಜಾರಕಿಹೊಳಿ, ಹೈಕಮಾಂಡ್ ಬಳಿ ನಮ್ಮದು ಪ್ರಾರ್ಥನೆ ಅಷ್ಟೇ, ತೀರ್ಮಾನ ಹೈಕಮಾಂಡ್ ಮಾಡುತ್ತೆ ಅಂತ ಹೇಳಿದ್ದಾರೆ. ನಾವೇನೋ ರಿಕ್ವೆಸ್ಟ್ ಹೇಳಿದಲ್ಲ, ಪ್ರಾರ್ಥನೆ ಮಾಡೋದಷ್ಟೇ. ಅಂತಿಮವಾಗಿ ಹೈಕಮಾಂಡ್ ಡಿಸಿಷನ್ ಮಾಡಬೇಕು. ಅವರ ಅಭಿಪ್ರಾಯ ಹೇಳಿರ್ಬೋದು, ಹೇಳಲಿಕ್ಕೆ ನಮ್ಮ ಪಕ್ಷದಲ್ಲಿ ಎಲ್ಲ ಸ್ವತಂತ್ರ ಇದ್ದಾರೆ, ಹೇಳಿದ್ದಾರೆ. ಅಂತಿಮವಾಗಿ ಪಕ್ಷ ಹೈಕಮಾಂಡ್ ಇದೆ, ಅವ್ರು ನಿರ್ಧಾರ ಮಾಡಿದ್ರೆ ನಾವು ಮಾಡೋಲ್ಲ. ಅವರೇ ಅಲ್ಲೇ ಚರ್ಚೆ ಮಾಡ್ಬೋದಲ್ಲ, ಅಧ್ಯಕ್ಷ ಕರೆಸಿ ಚರ್ಚೆ ಮಾಡ್ಬೋದಲ್ಲ. ಅಧ್ಯಕ್ಷರೇ ಅವರೇ ಕರೆದು ಚರ್ಚೆ ಮಾಡಿದ್ರೆ ಇಲ್ಲೇ ಪರಿಹಾರ ಆಗ್ತದೆ.
ಡೆಲ್ಲಿಗೆ ಹೋಗುವಂಥದ್ದು ಏನು ಅವಶ್ಯಕತೆ ಇಲ್ಲ. ಈಗ ರಾಜಣ್ಣಪ್ಪ ಅವ್ರ ಅಂಡರ್ನಲ್ಲಿದ್ದಾರೆ, ಅವರು ಅಧ್ಯಕ್ಷ ಅಂಡರ್ನಲ್ಲಿ ಎಲ್ಲ ಇರ್ತೀವಿ ನಾವು. ಇಲ್ಲೇ ಚರ್ಚೆ ಮಾಡಿ ಪರಿಹಾರ ಆಗ್ತದೆ. ಡೆಲ್ಲಿಗೆ ಬರೆಯುವಂಥದ್ದು ಅವಶ್ಯಕತೆ ಇಲ್ಲ, ನನ್ನ ಅಭಿಪ್ರಾಯ. ಇವತ್ತು ಪರಮೇಶ್ವರ ಬಂದಿದ್ದಾರೆ, ಹೋಗ್ತಿರ್ಬೇಕಾದ್ರೆ ಯಾಕೆ ಭೇಟಿಯಾಗಲಿಕ್ಕೆ ಏನು ಮುಕ್ತಿ ಅದು ದೇವಸ್ಥಾನ ಇದ್ದಾಗೆ. ಡೆಲ್ಲಿ ಹೈಕಮಾಂಡ್ ಅಂದರೆ ದೇವಸ್ಥಾನಕ್ಕೆ ಯಾರು ಬೇಕಾದ್ರೂ ಹೋಗ್ಬೋದು ಬರ್ಬೋದಕ್ಕೆ ನಿರ್ಬಂಧ ಇಲ್ಲ. ಏನು ಬೇಡ್ಕೋದಿಲ್ಲ ಪಕ್ಷ ಮತ್ತೆ ಬೆಳಿಬೇಕು, ಮುಂದೆ ಅಧಿಕಾರಕ್ಕೆ ಬರಬೇಕು ಅನ್ನೋದಷ್ಟೇ, ಮತ್ತೆ ಬಿಡೋದು. ಶ್ರೀಮಂತರ ಆಗ್ಬೇಕು ಹೆಂಗೆ ನಾವು ದೇವಸ್ಥಾನದಲ್ಲಿ ಬೇಡ್ಕೋತೀವಿ, ಹಾಗೆ ನಮ್ಮ ಪಕ್ಷ ಅಧಿಕಾರ ಮತ್ತೆ ಬರಲಿ ಅಂತ ಬೇಡ್ಕೋತಿದ್ವಿ. ಅದನ್ನೇ ಎಲ್ಲರೂ ಹೋಗಿ ಅದನ್ನೇ ಬೇಡೋದು ಅಷ್ಟೇ. ಸಣ್ಣ ಪುಟ್ಟ ವ್ಯತ್ಯಾಸ ಇದ್ರೆ ಸರಿ ಮಾಡುವಂಥ ಪ್ರಾರ್ಥನೆ ಕೂಡ ಅಲ್ಲಿ ಆಗುತ್ತೆ. ಅಲ್ಲ, ಬಿಜೆಪಿಯಲ್ಲಿ ಬಣ ಬಡಿದಾಟದ ಕುರಿತು ಮಾತನಾಡಿರೋ ವಿಜಯೇಂದ್ರ, ಫೆಬ್ರವರಿ 20ರೊಳಗೆ ಎಲ್ಲ ಸರಿಯಾಗಲಿದೆ, ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ನಾಳೆಯೇ ಉತ್ತರ ಕೊಡ್ತೀನಿ ಅಂದಿದ್ದಾರೆ. ಅಲ್ಲದೆ ಫೆಬ್ರವರಿ 20ರಂದೇ ಯತ್ನಾಳ್ ತಂಡ ಸಭೆ ಸೇರ್ತಾ ಇರುವ ಬಗ್ಗೆ ಮಾತನಾಡಿರೋ ಅವರು, ಯತ್ನಾಳ್ ಹಿರಿಯರು ಸಭೆ ಕರೆದು ಪಕ್ಷ ಬಲಪಡಿಸುವ ಕೆಲಸ ಮಾಡ್ತಾರೆ, ಇದಕ್ಕೆಲ್ಲ ನಾನು ತಲೆ ಕೆಡಿಸಿಕೊಳ್ಳಲ್ಲ ಅಂದಿದ್ದಾರೆ. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ನಾಳೆ ಉತ್ತರ ಕೊಡ್ತೇನೆ, ನಾಳೆ ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆಯೋನಿದ್ದೇನೆ. ಅದಕ್ಕೆ ಒಂದೇ ಮಾತನಲ್ಲಿ ಹೇಳಿದ್ನಲ್ಲ, ಐ ವಿಲ್ ಅಡ್ರೆಸ್ ಗ್ಯಾರಂಟಿ ಕ್ರೈಸಿಸ್ ಆಲ್ಸೋ, ಅಟ್ ದ ಸೇಮ್ ಟೈಮ್ ಪೊಲಿಟಿಕಲ್ ಕ್ರೈಸಿಸ್ ಬಗ್ಗೆ ಚರ್ಚೆ ಮಾಡ್ತೇನೆ. ಥ್ಯಾಂಕ್ ಯು. 20ನೇ ತಾರೀಕು ಯತ್ನಾಳ್ ಅವರ ತಂಡದ ಸದಸ್ಯರು ಸಭೆ ಕರೆದವರು ಬೆಂಗಳೂರಲ್ಲಿ. ಅವ್ರು ಹಿರಿಯರಿದ್ದಾರೆ, ಸಭೆ ಕರೆದು ಚರ್ಚೆ ಮಾಡಬೇಕು, ಪಕ್ಷ ಹೆಂಗೆ ಬಲಪಡಿಸ್ಬೇಕು ಅಂತೇಳಿ ಅವ್ರು ಚರ್ಚೆ ಮಾಡೋದಕ್ಕೆ ನೀವು ಯಾಕೆ ಬೇಡ ಅಂತ ಹೇಳ್ತೀರಿ? ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದರೆ ಯಾರೇನೇ ಮಾಡಿದ್ರು ಕೂಡ ಪಕ್ಷಕ್ಕೆ ಪೂರಕವಾಗಿ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ. ಆ ನಿಟ್ಟಿನಲ್ಲಿ ಅವರು ಕೂಡ ಮಾಡ್ತಾ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೇನೆ. 20ನೇ ತಾರೀಕು ರಾಜ್ಯ ಬಿಜೆಪಿಯಲ್ಲಿ ತಳಮಳ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಹೈಕಮಾಂಡ್ ಕೊಟ್ಟಿದ್ದ ನೋಟಿಸ್ಗೆ ಬಿಜೆಪಿ ರೆಬೆಲ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತಂಡ ಹೊಡೆದಿದ್ದಾರೆ. ಕೊನೆಗೂ ಹೈಕಮಾಂಡ್ ನೋಟಿಸ್ಗೆ 12 ಪುಟಗಳ ಉತ್ತರವನ್ನ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಪ್ರಮುಖರ ಸಲಹೆಯನ್ನು ಪಡೆದು ಉತ್ತರ ನೀಡಿದ್ದಾರೆ. ಯತ್ನಾಳ್ ಮೇಲೆ ಶಿಸ್ತು ಸಮಿತಿ ಕ್ರಮ ಕೈಗೊಳ್ಳುವ ಆತಂಕದಿಂದ ವಿವರವಾದ ಉತ್ತರವನ್ನ ಕೊಟ್ಟಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಇದೀಗ ಗ್ಯಾರಂಟಿ ಫೈಟ್ಗೆ ಸಂಬಂಧಪಟ್ಟಂತಹ ಸುದ್ದಿಯನ್ನ ನೋಡೋಣ. ರಾಜ್ಯ ಸರ್ಕಾರ ಕೊಟ್ಟಿರುವ ಗ್ಯಾರಂಟಿಗಳು ಸರಿಯಾಗಿ ಜಾರಿಯಾಗ್ತಿಲ್ಲ ಅನ್ನುವ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಳೆದ 4 ತಿಂಗಳಿಂದ ಅನ್ನಭಾಗ್ಯ ಹಾಗೂ ಗೃಹಲಕ್ಷ್ಮಿ ಹಣ ಬಿಡುಗಡೆಯಾಗಿಲ್ಲ. ಜನಾಕ್ರೋಶ ವ್ಯಕ್ತವಾಗ್ತಿದ್ದ ಹಾಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ತಡವಾಗ್ತಿರೋ ವಿಚಾರವಾಗಿ ಮಾತನಾಡಿದ ಅವರು, ಅವರಿಗೆ ಕೊಡೋದಕ್ಕೆ ಹೇಳಿದೀನಿ, ಕೊಡ್ತಾರೆ ಅಂದಿದ್ದಾರೆ. ಅನ್ನಭಾಗ್ಯ ಹಣ ಬರ್ತಾ ಇಲ್ಲ, ಯಾವಾಗ ಮಾತಾಡ್ದ ಸರ್? ಹೇಳಿದ್ದೀನಿ ಕೊಡಕ್ಕೆ. ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯದ ಬಾಕಿ ಬಿಡುಗಡೆ ವಿಷಯವಾಗಿ ಈಶ್ವರಪ್ಪ ವಾಗ್ದಾಳಿ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ. ಹಣಕಾಸು ಮಂತ್ರಿಯಾಗಿ ಅವರಿಗೆ ಈ ವಿಷಯ ಗೊತ್ತಿಲ್ಲ ಅಂತ ಹೇಳಿದ್ರೆ ಹೇಗೆ ಅಂತ ಪ್ರಶ್ನಿಸಿದ್ದಾರೆ. ಚಿತ್ರದುರ್ಗ ನಗರದಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಮಾತನಾಡಿ, ಗೃಹಜ್ಯೋತಿ ಯೋಜನೆ ಪ್ರತಿ ತಿಂಗಳು ಮನೆಗೆ ಶೂನ್ಯ ಬಿಲ್ ಹೋಗ್ತಾ ಇದೆ. ಬೇರೆ ಯೋಜನೆ ಬೇರೆ ಇಲಾಖೆಗೆ ಬರುತ್ತದೆ, ಅವರನ್ನ ಕೇಳಿ. ಹಣಕಾಸು ಸಚಿವರಾಗಲು ಸಿದ್ದರಾಮಯ್ಯ ನಾಲಾಯಕ್ ಎಂಬ ಕೆಎಸ್ ಈಶ್ವರಪ್ಪ ಹೇಳಿಕೆಗೆ ತಿರುಗೇಟು ನೀಡಿದ್ದು, ಈಶ್ವರಪ್ಪ ಅವರು ಯಾವುದಕ್ಕೆ ಲಾಯಕ್ ಅಂತ ನಮಗೆ ಗೊತ್ತಿದೆ. ಇವತ್ತು ಜನ ಅವರನ್ನ ಸೋಲಿಸಿದ್ದಾರೆ. ಸಿದ್ದರಾಮಯ್ಯ ಎಂಥ ದಕ್ಷ ನಾಯಕ ಎಂದು ಪ್ರಪಂಚಕ್ಕೆ ಗೊತ್ತಿದೆ ಎಂದಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ 3-4 ತಿಂಗಳಿಂದ ಅನುದಾನ ಬಿಡುಗಡೆ ಆಗ್ತಿಲ್ಲ ಅನ್ನುವ ವಿಚಾರವಾಗಿ ಬಾಗಲಕೋಟೆಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿದ್ದಾರೆ. ಈಗ ಮಾರ್ಚ್ ಬರ್ತಿದೆ, ಎಲ್ಲಾ ದುಡ್ಡು ಬಿಡುಗಡೆ ಆಗುತ್ತೆ, ಕೊಟ್ಟ ಮಾತು ಉಳಿಸಿಕೊಂಡು ಹೋಗುವ ಸರ್ಕಾರ ನಮ್ಮದು. ಸರ್ಕಾರದ ಯೋಜನೆಗಳಲ್ಲಿ ಹೀಗಾಗತ್ತೆ. ವಿಧವಾ ವೇತನ ಪ್ರತಿ ತಿಂಗಳು ಬರುವುದಿಲ್ಲ, 2-3-4 ತಿಂಗಳಿಗೊಮ್ಮೆ ಬಿಡುಗಡೆಯಾಗುತ್ತೆ. ನಮ್ಮ ವ್ಯವಸ್ಥೆಗಳಲ್ಲಿ ಅದನ್ನ ಸರಿದೂಗಿಸಿಕೊಂಡು ಹೋಗಬೇಕು. ಅದು ಸರಿ ಇದೆ ಅಂತ ನಾನು ಹೇಳಲ್ಲ, ಆದ್ರೆ ಹಣ ಅಂತೂ ಈ ತಿಂಗಳು ಖಂಡಿತ ಬಿಡುಗಡೆಯಾಗುತ್ತೆ ಅಂತ ಹೇಳಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಅಧ್ಯಕ್ಷ ಎಚ್ಎಂ ರೇವಣ್ಣ ಉಡುಪಿಯಲ್ಲಿ ಮಾತನಾಡಿದ್ದಾರೆ. ಡಾಟಾ ಆಪರೇಟರ್ಗಳಿಗೆ ಸಂಬಳ ನೀಡದ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ್ದು, ಗ್ಯಾರಂಟಿಯಿಂದ ಯಾರ ಸಂಬಳಕ್ಕೂ ತೊಂದರೆಯಾಗಿಲ್ಲ. ರಾಜ್ಯದಲ್ಲಿ 4 ಲಕ್ಷ ಕೋಟಿಯ ಬಜೆಟ್ ಇದೆ. ನಾವು ಗ್ಯಾರಂಟಿಗೆ ತೆಗೆದುಕೊಳ್ಳುತ್ತಿರುವುದು 57,000 ಕೋಟಿ ಮಾತ್ರ. ಉಳಿದ ಹಣ ಸರಿಯಾಗಿ ವಿನಿಯೋಗ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ನಾವು ತಗೊಳ್ತಾ ಇರೋದು 52,000ದಿಂದ 57,000 ಕೋಟಿ. ಇನ್ನಿದ್ದೆಲ್ಲ ಬಡ್ಜೆಟ್ ಇದಕ್ಕೆ ಹೋಗ್ತಾ ಇಲ್ವಾ? ಸುಮ್ಮನೆ ಈಗ ಇವತ್ತು ಮಾತ್ರ ನಡೀತಾ ಇದೆ ಈ ಥರದ್ದು, ಮುಂದಿಂದನೂ ನಡೀತಾ ಇರ್ತವೆ. ಅವೆಲ್ಲ ಆಗಿಂದಾಗೆ ಸಾಲ್ವ್ ಆಗ್ತದೆ.